ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಮನೆಯೆಲ್ಲ ಸ್ವಲ್ಪ ಚೇಂಜಸ್ ಮಾಡಬೇಕಿತ್ತು, ಹಾಗೆ ಮನೇನ ಡೀಪ್ ಕ್ಲೀನಿಂಗ್ ಮಾಡಬೇಕಿತ್ತು. ಹಂಗಾಗಿ ಮನೆ ಕ್ಲೀನ್ ಮಾಡೋದಕ್ಕೆ ಮುಂಚೆ ನಮ್ಮದು ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮನೆ ಕ್ಲೀನ್ ಮಾಡಿ ಹಾಗೆ ಸ್ವಲ್ಪ ಚೇಂಜಸ್ ಮಾಡೋದಕ್ಕೆ ಮುಂಚೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಮನೆ. ಏನಕ್ಕಪ್ಪ ಅಂತಂದರೆ ಅಲ್ಲೇ ಈಗ ಹೋದ ವರ್ಷ ನನ್ನ ಮಗಳಿಗೂ ಹುಷಾರಿಲ್ದಂಗೆ ಆಯಿತು, ಹಿಂದೆ ನನಗೂ ನಮ್ಮ ಮನೆಯವ್ರಿಗೂ ಹುಷಾರಿಲ್ದಂಗೆ ಆಯಿತು. ಸೊ ನನಗೂ ಇತ್ತೀಚೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಹಾಗಾಗಿ ಮನೆ ಕಡೆ ಅಷ್ಟು ಕೆಲಸ ಮಾಡೋದಕ್ಕೆ ಮನೆ ಕೆಲಸ ಮಾಡೋದಕ್ಕೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಮಕ್ಕಳ ಮೇಲೆ ಮನೆ ಬಿಟ್ಬಿಟ್ಟಿದ್ದೆ. ಮಕ್ಕಳು ಮೇಲೆ ಮನೆ ಬಿಟ್ಟರೆ ಇದೇ ರೀತಿ ಮನೆ ಆಗೋದು. ಸೊ ಆದಷ್ಟು ಮನೆ ಗೃಹಿಣಿಯರೇ ಮನೇನ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಳ್ಳೋದು ಅಂತ ಹೇಳೋದು ಅದಕ್ಕೋಸ್ಕರನೇ. ಸೊ ಹಾಗಾಗಿ ನಾನು ಮಕ್ಕಳ ಮೇಲೆ ಬಿಟ್ಟಿದ್ದರಿಂದ ಈ ರೀತಿ ಇತ್ತು. ಅದಕ್ಕೆ ಈಗ ಹೆಂಗೂ ಕೆಲಸ ಬಿಟ್ಟಿದ್ದೀನಲ್ಲ, ಮನೇಲಿ ಇರ್ತಾ ಇದ್ದೀನಲ್ಲ, ಸೊ ಮನೆಯೆಲ್ಲ ಇನ್ನೊಂದು ಸತಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಇನ್ನೊಂದು ಸತಿ ಡೆಕೋರೇಷನ್ ಮಾಡೋಣ ಅಂದರೆ ಏನು ಡೆಕೋರೇಷನ್ ಅಲ್ಲ, ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಸುಮ್ಮನೆ ಆಗೋದಿಲ್ಲ, ಸುಮ್ಮನೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು. ಹಾಗಾಗಿ ಇರೋದ್ರಲ್ಲಿ ಚೆನ್ನಾಗಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ನಾನು ಚೇಂಜಸ್ ಮಾಡೋದಕ್ಕೆ ಮುಂಚೆ ಮನೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ 4 ದಿವಸ ಹಿಡೀತು. ಫುಲ್ ಮನೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಪ್ರತಿಯೊಂದೂ ಕೂಡ ಕ್ಲೀನ್ ಮಾಡಿದ್ವಿ. ಹಾಗೆ ಫಸ್ಟ್ ಕಿಚನಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕಿಚನ್ನ ಸಜ್ಜೆ ಮೇಲೆ ಇಟ್ಟಿದ್ದ ಪಾತ್ರೆಗಳೆಲ್ಲವ ಎಷ್ಟೊಂದು ಪಾತ್ರೆಗಳಿತ್ತು ಅಂತಂದರೆ ನನಗೆ ಗೊತ್ತಿರಲಿಲ್ಲ. ಅದು ನನ್ನ ಮಗಳು ಕೊಡ್ತಾಯಿದ್ರೆ ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಇಷ್ಟೊಂದು ಪಾತ್ರೆ ಎಲ್ಲ ತೊಳಿಬೇಕಾ, ಈಗ ಇಷ್ಟೊಂದು ಪಾತ್ರೆ ಉಜ್ಜಬೇಕಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಸುಮಾರಿತ್ತು. ನನಗೆ ಒಂಥರ ಭಯ ಸ್ಟಾರ್ಟ್ ಆಯಿತು, ಬೇಜಾರು ಆಯಿತು. ಇವೆಲ್ಲ ಇಷ್ಟು ದಿವಸ ಹಿಂಗಿಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಹಾಕ್ಕೊಂಡು ಕುತ್ಕೊಂಡು ಉಜ್ಜಿ ಎಲ್ಲ ತೊಳೆದು ಕೊಟ್ಟೆ. ನನ್ನ ಮಗಳು ಎಲ್ಲ ಆಚೆ ವೇಲ್ನ ಹಾಕ್ಬಿಟ್ಟು ಅಲ್ಲಿ ಒರೆಸಿ ಇಟ್ಲು. ಒರೆಸಿಡಮ್ಮ, ಹಂಗೆ ದಬ್ಬಾಕಿದ್ರೆ ಏನಾಗುತ್ತೆ ಅಂದರೆ ನೀರ್ದು ಕರೆ ಆಗುತ್ತೆ, ಹಂಗಂಗೆ ಬೊಟ್ಟು ಥರ ಬೀಳುತ್ತೆ. ಹಂಗಾಗಿ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿರೋ ಬಟ್ಟೆನ ಒರೆಸಿ ಇಟ್ಟರೆ ಸ್ವಲ್ಪ ಗಾಳಿ ಹೋಗಿ ಚೆನ್ನಾಗಿ ಒಣಗುತ್ತೆ. ಆಮೇಲೆ ತಂದು ಮತ್ತೆ ಎಲ್ಲ ಎತ್ತಿಟ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗೆ ನಾವೇನು ಟ್ರೈಪಾಡ್ ಹಾಕಿ ವಿಡಿಯೋ ಮಾಡಲಿಲ್ಲ, ಹಂಗಂಗೆ ಫ್ರೀ ಟೈಮ್ ಸಿಕ್ಕಿದಾಗ ಒಂದು 2 ಕ್ಲಿಪ್ನ ತೊಗೊಂಡು ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಪಕ್ಕದ ಮನೆಯವ್ರ ಹತ್ರ ಎಲ್ಲ ಇಟ್ಟಿದ್ದಾಯಿತು. ಹಾಗೆ ಗುರುವಾರ ಮೇಲ್ಗಡೆ ಫುಲ್ಲು ಸಜ್ಜೆ ಮೇಲ್ಗಡೆ ಹಾಗೆ ಈ ಕಡೆ ಇಟ್ಟಿದ್ದವೆಲ್ಲ ಆಯಿತು. ಆಮೇಲೆ ನೆಕ್ಸ್ಟು ಈ ರೇಷನ್ ಸಾಮಾನುಗಳೆಲ್ಲ ಇಡ್ತೀವಲ್ಲ ಅದು, ಮತ್ತು ಕೌಂಟ್ರ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಮೀಶೋಯಿಂದ ಬುಕ್ ಮಾಡಿದ್ನಲ್ಲ ಇದು ಈ ಬಾಕ್ಸಲ್ಲಿ ಎಲ್ಲ ದಿನಸಿ ಐಟಮ್ಗಳು ಮತ್ತು ಬೇಕಾಗಿರ್ತಕ್ಕಂಥ ಐಟಮ್ಗಳನ್ನ ಹಾಕಿಟ್ಕೊಳ್ಳೋಣ ಅಂತ. ಹಾಗೆ ಫ್ರಿಜ್ ಅಂತೂ 2-3 ತಿಂಗಳೇ ಆಗಿಬಿಟ್ಟಿತ್ತು, ಕ್ಲೀನ್ ಮಾಡಿರಲಿಲ್ಲ. ಹಂಗಾಗಿ ಫ್ರಿಜ್ ನೋಡ್ತಾ ಇರ್ಬೋದು ಯಾವ ಗತಿಯಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಫ್ರಿಜ್ಜನ್ನ ಕ್ಲೀನ್ ಮಾಡೋದಕ್ಕೆ ಏನು ಯೂಸ್ ಮಾಡಬೇಕಪ್ಪ ಅಂದರೆ ಬೇಕಿಂಗ್ ಸೋಡಾ ಮತ್ತು ನಿಂಬೆ ರಸ 2 ಹಾಕ್ಬಿಟ್ಟು ಚೆನ್ನಾಗಿ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಉಜ್ಜಿಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಸ್ಮೆಲ್ಲು ಬರೋದಿಲ್ಲ, ಒಳ್ಳೆ ಫ್ರೆಶ್ ಸ್ಮೆಲ್ ಬರುತ್ತೆ ಲೆಮನ್ದು. ಸೊ ನಾನು ಫ್ರಿಜ್ ತೊಗೊಂಡಾಗ್ಲಿಂದ ಅದೇ ರೀತಿ ಮಾಡಿ ತಿಂಗಳಿಗೆ ಒಂದು ಸಲ ನಾನು ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ ಫ್ರಿಜ್ನ. ಹಾಗೆ ಇಲ್ಲಿ ಎಲ್ಲ ಫಿಲ್ ಮಾಡಿ ಇಕ್ತಾ ಇದ್ದಾಳೆ ನನ್ನ ಮಗಳು. ಮುಂಚೆ ಸ್ವಲ್ಪ ಸ್ಟೀಲ್ ಬಾಕ್ಸಸ್ಸಲ್ಲಿ ಮತ್ತು ಪ್ಲಾಸ್ಟಿಕ್ ಬಾಕ್ಸಸ್ಸಲ್ಲಿ ಒಂದೊಂದು ಥರ ವೆರೈಟಿ ಬಾಕ್ಸು ನನ್ನ ಮನೇಲಿ ಒಂದು 10-15 ಥರ ವೆರೈಟಿ ಬಾಕ್ಸ್ಗಳಿದ್ದು, ಅಂದರೆ ಎಲ್ಲ ಒಂದೊಂದೇ ಬೇರೆ ಕಲರು ಡಿಸೈನು ಈ ರೀತಿ ಇದ್ದು, ಅದನ್ನೆಲ್ಲ ನನ್ನ ಮಗಳು ಒಂದೇ ಥರದ್ರಲ್ಲಿ ಬುಕ್ ಮಾಡಿದ್ದು. ಅಂದರೆ ಚಿಕ್ಕವಳು ಈ ಥರದ್ರಲ್ಲೇ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದು. ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಇಟ್ವಿ. ಆಮೇಲೆ ಅಡುಗೆ ಮನೆಯದು ಕಿಚನ್ ಕಿಟಕಿ ಅಂತೂ ಫುಲ್ಲು ಆಯಿಲ್ ಆಗಿಬಿಟ್ಟಿತ್ತು. ಅದಕ್ಕೆ ಮೊನ್ನೆ ಮೀಶೋದಲ್ಲಿ ಬುಕ್ ಮಾಡಿದ್ನಲ್ಲ ಎಲ್ಲ ಐಟಮ್ಗಳು, ಅದರಿಂದ ಕಿಚನ್ದು ಆಯಿಲ್ದೆಲ್ಲ ಕಿಟಕಿಗೆ ಚಿಮ್ನಿ ಇಲ್ವಲ್ಲ, ಹಂಗಾಗಿ ಅದಕ್ಕೆಲ್ಲ ಸ್ಪ್ರೇ ಮಾಡಿ 4 ಸಲ ಉಜ್ಜಿ ಒರೆಸಿದ್ದಾಯಿತು. ತೊಳೆಯೋಕೆ ಹೋಗಲಿಲ್ಲ, ಒರೆಸಿದ್ವಿ. ಹಾಗೆ ಮಂಚದ ಕೆಳಗಡೆ ನೋಡ್ತಾ ಇರ್ಬೋದು, ಮುಂಚೆ ಇಷ್ಟೊಂದೆಲ್ಲ ತುಂಬ್ಕೊಂಡಿದ್ವಿ ಅಂತ. ಇವಾಗ ಎಲ್ಲ ತೆಗೆದು ಬಿಸಾಕಿ ಈಗ ಇಷ್ಟು ಫ್ರೀಯಾಗಿದೆ. ಸ್ಟೋರ್ ರೂಮ್ ಇದ್ದರೆ ಸರಿ, ಸ್ಟೋರ್ ರೂಮ್ ಇರಲ್ವಲ್ಲ. ಸೊ ಹಾಗಾಗಿ ಮಂಚದ ಕೆಳಗಡೆನೇ ಈಗ ರೇಷನ್ಗಳು ಅಂದರೆ ರಾಗಿ, ಕಾಯಿ, ಅಕ್ಕಿ ಎಲ್ಲ ಮಂಚದ ಕೆಳಗಡೆನೇ ಇಡಬೇಕಾಗುತ್ತೆ. ಇದು ನಮ್ಮ ಮನೆ ಮುಂದೆ ಮ್ಯಾನ್ ಹೋಲ್ ಇದೆಯಲ್ಲ, ಅಲ್ಲಿ ಏನೋ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು, ಹಾಗೆ ಜನ ನಿಂತ್ಕೊಂಡು ನೋಡ್ತಾಯಿದ್ರು.
ಹಂಗಾಗಿ ಮೇಲಿಂದನೇ ಒಂದು ಕ್ಲಿಪ್ನ ತೊಗೊಂಡೆ. ಇದು ಯಾರು ಮಾಡಿಸ್ತಿದ್ರು ಅಂತ ಗೊತ್ತಿಲ್ಲ, ನಮ್ಮ ಓನರ್ ಮಾಡಿಸ್ತಿದ್ರಾ ಇಲ್ಲ ಗೌರ್ಮೆಂಟ್ ಕಡೆಯಿಂದನೇ ಬಂದು ಮಾಡಿದ್ರಾ ಅಂತ ಹೇಳ್ಬಿಟ್ಟು ಅದರೊಳಗಡೆ ಇಳಿದು ಏನೇನೋ ಎಲ್ಲ ಇದು ಮಾಡಿ ಮಾಡ್ತಾಯಿದ್ರು. ನಾನು ಜಾಸ್ತಿ ಹೊತ್ತು ಏನು ನೋಡೋದಕ್ಕೆ ಮಾಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಂಗೆ ಮೇಲಿಂದ ನಿಂತ್ಕೊಂಡು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಮಳೆ ಬಂದು ಈ ಥರ ವೆದರೆಲ್ಲ ಹಿಂಗಿತ್ತು. ಸೊ ಇದನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಮತ್ತು ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಮುಗಿಸೋಣ ಅಂತ ಬಂದೆ. ಆಮೇಲೆ ಇದು ಸಂಡೇ, ಶನಿವಾರ ರೂಮ್ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಭಾನುವಾರ ಹಾಲ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ಯಾನ್ ಎಲ್ಲ ಒರೆಸಿ ಹಾಲು ಹಾಗೆ ಬಾಗಿಲುಗಳು, ದೇವ್ರ ಮನೆ ಬಾಗಿಲು, ಆಚೆ ಇದೆಲ್ಲ ಬಾಗಿಲುಗಳು, ಕಿಟಕಿಗಳೆಲ್ಲ ಭಾನುವಾರ, ಹಾಗೆ ನಮ್ಮದು ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ದಿವಾನಲ್ಲಿ ಬಟ್ಟೆಗಳೆಲ್ಲ ಇಕ್ತೀವಿ, ಅಂದರೆ ಬೆಡ್ಶೀಟ್ಗಳೆಲ್ಲ ದಿವಾನಲ್ಲಿ ಇಕ್ತೀವಲ್ಲ ಅವು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಭಾನುವಾರಕ್ಕೆ ಇಟ್ಕೊಂಡಿದ್ದೆ. ಯಾಕಂದರೆ ಲಾಸ್ಟ್ ಹಾಲಿಗೆ ಬರಬೇಕು ಅಂತ. ಗುರುವಾರ ಶುಕ್ರವಾರ ಕಿಚನ್ನು, ಶನಿವಾರ ರೂಮು, ಭಾನುವಾರ ಹಾಲು 4 ದಿವಸದಲ್ಲಿ ಮುಗಿಸ್ಬಿಡ್ಬೇಕಂತ ಫಿಕ್ಸ್ ಆಗಿದ್ದಿದ್ದು. ನಾನು ನನ್ನ ಮಗಳಿಗೆ ಅದೇ ಹೇಳಿದ್ದೆ, 4 ದಿವಸ ಮತ್ತು ಮಂಡೆಯಿಂದ ಕಾಲೇಜು ಸ್ಟಾರ್ಟು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೆಲ್ಪ್ ಮಾಡಿಕೊಡೋರು ಇಲ್ವಲ್ಲ, ನಾನು ಒಬ್ಬಳೇ ಅಂತೂ ಮಾಡೋದಕ್ಕಾಗಲ್ಲ, ಮಕ್ಕಳು ಇದ್ದರೆ ಹೆಲ್ಪ್ ಮಾಡೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಆಮೇಲೆ ನನ್ನ ಮಗಳು ಸ್ವಲ್ಪ ಇಂಟರ್ವ್ಯೂ ಇದೆ, ಮಲ್ಲೇಶ್ವರಂಗೆ ಹೋಗಬೇಕು ಬೇರೆ ಕಡೆ ಪಾರ್ಟ್ ಟೈಮ್ ಜಾಬ್ಗೆ ಅಂತ ಹೇಳ್ಬಿಟ್ಟು ಹೋದ್ಲು. ಆಮೇಲೆ ಇಲ್ಲಿ ಸ್ವಲ್ಪ ಇದೆಲ್ಲ ಇತ್ತಲ್ಲ, ನಾವು ಇಲ್ಲಿ ದಿವಾನ್ ಹತ್ರ ಹಿಂಗೆ ಕುತ್ಕೋತೀವಲ್ಲ, ತಲೆದು ಎಣ್ಣೆದು ಎಲ್ಲ ಗಲೀಜಾಗೋದು, ಗೋಡೆ ಎಲ್ಲ ಮುಟ್ತೀವಲ್ಲ, ಸ್ವಲ್ಪ ಗೋಡೆ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಹಂಗೆ ಸ್ವಲ್ಪ ಎಲ್ಲ ವಾಶ್ ಮಾಡಿ ಒರೆಸ್ಕೊತಾ ಇದ್ದೆ. ಏನು ಪೇಂಟ್ ಏನು ಬರ್ತಾ ಇರಲಿಲ್ಲ, ಬಟ್ ಜಿಡ್ಡೆಲ್ಲ ಸ್ವಲ್ಪ ಗಲೀಜೆಲ್ಲ ಇತ್ತಲ್ಲ ಅದೆಲ್ಲ ಹೋಯಿತು. ಹಾಗೆ ಕಿಟಕಿ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಡು ರೂಮಿಂದು ಅಂತ ಹೇಳಿದೆ. ಯಾಕಂದರೆ ಹಾಲ್ದಾದರೆ ಹಿಂದೆ ಮುಂದೆ ನಾವೇ ಹಾಲ್ದು ಅಡುಗೆ ಮನೆದೆಲ್ಲ ನಾವೇ ಮಾಡ್ಕೋಬೋದು. ಇದು ರೂಮ್ದು ಒಂದೇ ಸೈಡ್ ಮಾಡಬೇಕು. ಹಾಗಾಗಿ ನನ್ನ ಮಗಳನ್ನ ನೀನು ಇದು ಮಾಡು, ನಾನೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅವಳೊಂದು ಮಾಡ್ತಾಯಿದ್ಲು, ನಾನೊಂದು ಮಾಡ್ತಾಯಿದ್ದೆ. ಹಿಂಗೆ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಆಯ್ತವೆ. ಒಬ್ಬರೇ ಮಾಡ್ತೀವಿ ಅಂತಂದರೆ ಖಂಡಿತ ಆಗಲ್ಲ. ನನಗೆ ನನ್ನ ಮಕ್ಕಳು ತುಂಬ ಹೆಲ್ಪ್ ಮಾಡಿಕೊಟ್ರು. ಇದು ಮಿರರ್ದು ಅಷ್ಟೇ, ಇದೆಲ್ಲ ತೆಗೆದಿಟ್ಟು ಎಲ್ಲ ಒರೆಸಿ ಮಾಡಿದೆ. ಬಟ್ ಏನೇ ಮಾಡಿದ್ರೂ ಮಕ್ಳು ಹೆಲ್ಪ್ ಮಾಡಿದ್ರೂ ನಾವು ಮಾಡಿದಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಮಕ್ಕಳು ಮಾಡಿದ್ರೆ ಏನೋ ಒಂಥರ ನಮಗೂ ಮನ್ಸಿಗೆ ನೆಮ್ಮದಿ ಇರಲ್ಲ. ಇದು ಸರಿಯಾಗಿ ಮಾಡಿಲ್ಲ ಇವರು ಅಂತ ಒಂದು ಮನ್ಸಿಗೆ ಅನಿಸುತ್ತೆ. ನನಗೂ ಹಂಗೆ ಅನ್ನಿಸ್ತು. ನನ್ನ ಚಿಕ್ಕ ಮಗಳು ನೋಡಿ ಇಲ್ಲಿ ದಿವಾನ್ ಒಳಗಡೆ ಕುತ್ಕೊಂಡು ಆಟ ಆಡೋಕೆ ಹೋಗ್ತಾಯಿಲ್ಲ. ನಾನು ಎದ್ದು ಈ ಕಡೆ ಇವೆಲ್ಲ ಜೋಡಿಸ್ಬೇಕು ಅಂತ ಇದ್ದೆ. ಇವು ಬೆಡ್ಶೀಟ್ಗಳೆಲ್ಲನೂ ಇದ್ರೊಳಗಡೆನೇ ಇಡ್ತೀವಲ್ಲ, ಹಾಗಾಗಿ ದಿವಾನೆಲ್ಲ ಆದಮೇಲೆ ಮತ್ತು ಬಾಗಿಲೆಲ್ಲನೂ ನಾನೇ ಕ್ಲೀನ್ ಮಾಡಿದೆ. ಅವಳು ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಮತ್ತು ಹಾಗೆ ಅದು ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ಲು. ಇದು ಮಂಡೇ. ಸಂಡೇ ಎಲ್ಲ ಮನೆಯೆಲ್ಲ ಕ್ಲೀನ್ ಆದಮೇಲೆ ಮಂಡೇ ನಿಮಗೆ ತೋರ್ಸೋಣ ಯಾವ ರೀತಿ ಚೇಂಜಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಆಗಿದೆ. ಇವಾಗ ಮನೆ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ. ಅದು 4 ಡೇಸ್ ತೊಗೊಂಡು. ನಮ್ಮ ಮನೆಯವರು ಬೈತಾಯಿದ್ರು, ರೀ ಕೈಯೆಲ್ಲ ಸುಸ್ತ ನೋವ್ತೈತೆ, ಭುಜ ಎಲ್ಲ ವಾಂದಿಕ್ಕೆ, ಏನೊಂದು ಎಕರೆ ಇದೆ ನೋಡು, ಹಂಗಾಗಿ 1 ಎಕರೆ ಕ್ಲೀನ್ ಮಾಡಿರೋಳು ಹಂಗೆ ಹೇಳ್ತೀಯ ಅಂತ. ಗಂಡಸ್ರಿಗೆ ಏನು ಗೊತ್ತಾಗುತ್ತೆ ನಮ್ಮ ಹೆಣ್ಮಕ್ಳ ಕಷ್ಟ, ನಾವು ಮನೆ ಕ್ಲೀನ್ ಮಾಡೋದು ಅಂತ. ನಮಗೂ ಎಲ್ಲಾದರೂ ಒಂಚೂರು ಧೂಳಿರೋಕ್ಕಾಗ್ದು, ಜಿಡ್ಡಿರೋಕ್ಕಾಗ್ದು, ಮನೆಗೆ ನೀಟಾಗಿರಬೇಕು, ನೋಡಿದ್ರೆ ಖುಷಿಯಾಗಬೇಕು, ಆ ರೀತಿ ಇರಬೇಕು. ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಲೀಸ್ ಆಗಿರ್ಬೋದು, ನೋಡೋದಕ್ಕೆ ನೀಟಾಗಿ ಚೆನ್ನಾಗಿರಬೇಕು, ಚಿಕ್ಕದಾಗಿ ಚೊಕ್ಕವಾಗಿ. ನಾನು ಈ ಗಡಿಯಾರ, ಒಂದು ಫೋಟೋ, ಒಂದು ಬಳೆ ಸ್ಟ್ಯಾಂಡು ಏನೂ ಬಿಡೋಲ್ಲ, ಪ್ರತಿಯೊಂದು ಕ್ಲೀನ್ ಮಾಡ್ತೀವಿ. ಈ ಥರ ಕ್ಲೀನ್ ಮಾಡೋದು ಏನು ಅಭ್ಯಾಸ ಅಂತಂದರೆ ನಮ್ಮ ಅಮ್ಮ ಅವರು, ಅಂದರೆ ಊರಲ್ಲಿ ನಮ್ಮ ಕಡೆ ಹಬ್ಬಗಳಿಗೆ, ಮೇನ್ ದೊಡ್ಡ ಹಬ್ಬಗಳಿಗೆ, ಗ್ರಾಮ ದೇವತೆ ಹಬ್ಬಗಳಿಗೆ ವರ್ಷಕ್ಕೊಂದ್ಸಲಿ ಮನೆಗೆ ಪೇಂಟ್ ಮಾಡಿಸ್ತೀವಿ. ಆವಾಗ ಪ್ರತಿಯೊಂದು ತೆಗಿತೀವಲ್ವ, ಅಂದರೆ ಮನೆಗೆ ಸುಣ್ಣ ಹೊಡೆಸುವಾಗ, ಆಗ ಪ್ರತಿಯೊಂದು ತೆಗೆದಾಗ ಎಲ್ಲನೂ ಕ್ಲೀನ್ ಮಾಡೋ ಅಭ್ಯಾಸ. ಅಂದರೆ ಒರೆಸಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಜೋಡಿಸ್ತೀವಿ. ಸೊ ಆ ಅಭ್ಯಾಸ ಅಮ್ಮನ ಮನೆಯಿಂದ ಬಂದಿರೋದು ನನಗೆ. ಹಂಗಾಗಿ ನನಗೆ ಪ್ರತಿಯೊಂದೂ ಕೂಡ ಒರೆಸ್ಬೇಕು, ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ನಾನು ಗಡಿಯಾರನೂ ಕೂಡ ತೆಗೆದು ಒರೆಸಿ ಇಟ್ಟೆ. ಚೇರ್ಗಳಾಗಲಿ ಎಲ್ಲನೂ ತೊಳೆದು ಇದು ಮಾಡಿ ಎಲ್ಲನೂ ನೀಟಾಗಿಬಿಡ್ಬೇಕು ಒಂದು ಸತಿ ಮಾಡಿದಾಗ. ನಾನು ಈ ಸ್ಕ್ರೀನ್ ಹಾಕ್ತೀವಲ್ಲ, ಅದು ಕಂಬಿ ಇರುತ್ತಲ್ಲ, ಅದನ್ನು ಕೂಡ ನೀಟಾಗಿ ಒರೆಸಿ ಇದು ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಫ್ರಿಜ್ನ ರೂಮಲ್ಲಿ ಇಟ್ಟಿದ್ದೀವಿ. ಹಾಗೆ ಅಲ್ಲಿ ಹಾಲಲ್ಲಿ ಇಟ್ಟಿದ್ದ ಟೀಪಾಯಿ ಮತ್ತು
ಈ ಬಾಕ್ಸಸ್ ಇಡೋದನ್ನು ಕಿಚನ್ಗೆ ಇಟ್ಟಿದ್ದೀವಿ. ಹಾಗೆ ರೂಮಲ್ಲಿ ಇದ್ದಿದ್ದು ಮಿಷನ್ ಮತ್ತು ಸಿಸ್ಟಮ್ನ ಹಾಲಿಗೆ ಹಾಕಿದ್ದೀನಿ. ಏನಕ್ಕಪ್ಪ ಅಂತಂದರೆ ಕೆಲಸ ಮಾಡೋದಕ್ಕೆ ರೂಮಲ್ಲಿದ್ದರೆ ಒಂಥರ ಕಸದ ಥರ ಬಿದ್ದಿರುತ್ತೆ. ಇಲ್ಲಿ ಎದುರುಗಡೆ ಇದ್ದರೆ ಏನಾದರೂ ಕೆಲಸ ಮಾಡಬೇಕು, ಬಟ್ಟೆ ಹೊಲಿಬೇಕು ಅಂತಲೂ ಸಿಸ್ಟಮಲ್ಲಿ ಏನಾದ್ರು ಮಾಡಬೇಕು ಅಂತಲೂ ಮನಸ್ಸು ಬರುತ್ತೆ. ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಿಚನಲ್ಲಿ ಇವಾಗ ಒಂಥರ ಕಿಚನ್ ವಿಶಾಲವಾಗಿದೆ ಅಂತ ಅನಿಸುತ್ತೆ. ಅವಾಗ ಮುಂಚೆ ಫ್ರಿಜ್ ಇರೋದ್ರಿಂದ ಇಲ್ಲಿ ಏನು ಎತ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ ಡಬ್ಬಗಳೆಲ್ಲ. ಹಾಗೆ ಇಲ್ಲಿ ಪ್ಲಾಸ್ಟಿಕ್ ಡಬ್ಬಗಳ್ದೆಲ್ಲನೂ ಅಷ್ಟೇ ಎಲ್ಲ ಒಂದೇ ಇದರಲ್ಲಿ ಹಾಕಿರೋದ್ರಿಂದ, ಹಾಗೆ ಇದು ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಹಾಕಿರೋದ್ರಿಂದ ಎಲ್ಲೆಲ್ಲಿ ಏನೇನು ಕಾಳಿದೆ ಅಂತ ಗೊತ್ತಾಗುತ್ತೆ. ಮುಂಚೆ ಸ್ಟೀಲ್ ಬಾಕ್ಸು ಇದ್ದಿದ್ದಾಗ ಏನೂ ಗೊತ್ತೇ ಆಗ್ತಿರ್ಲಿಲ್ಲ, ಏನೋ ಹಂಗಂಗೆ ಉಳ್ಕೊಂಬಿಟ್ಟೋದು ಕಾಳೆಲ್ಲವ. ಸೊ ಈ ರೀತಿ ಚೇಂಜಸ್ ಮಾಡಿದ್ದೀನಿ. ನಮ್ಮನೆ ಈ ರೀತಿ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.